ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗಬೇಕಾಗುವವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಈ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೆ ಏನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂಥ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ, ನೀವು ಹೇಳಿದಿರಿ ನೋಡದೆ, ಜಲಾಶಯಗಳನ್ನು ನಂಬಿ ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀರಿ. ಬಹುಶಃ ಜಲಾಶಯಗಳಲ್ಲಿ ಈಗಿರ್ತಕ್ಕಂಥ ನೀರನ್ನು ಪಕ್ಕದ ರಾಜ್ಯಗಳಿಗೆ ಇವತ್ತು ಕೊಟ್ಟು ನಮ್ಮ ರಾಜ್ಯದ ರೈತರನ್ನ ಇವತ್ತು ನೀವೇನು ಬಿತ್ತನೆ ಮಾಡಿದೆ, ನೀವು ಬರಗಾಲದಲ್ಲಿ ಏನು ಹಿಂಸೆ ಅನುಭವಿಸ್ಕೊಳ್ಳೋಕೆ ತಯಾರಾಗಿರಿ ಅಂತಕ್ಕಂಥ ಸಂದೇಶ ಅದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಹಾಗಿದ್ದರೆ ರೈತರು ಈ ವರ್ಷ ಬಿತ್ತನೆ ಮಾಡಬಾರ್ದು ಅಂತ ಇದ್ದರೆ ಆ ಬಿತ್ತನೆ ಮಾಡದೆ ಹೋದರು ಅಂತಲೇ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದೇ ಹೇಳಿದ್ದೀರಾ, ಘೋಷಣೆ ಮಾಡಿದ್ದೀರಾ, ಅದೇ ಹೇಳ್ಬೇಕಲ್ಲ ರೈತರಿಗೆ. ಬಿಡಲ್ಲ ಸರ್, ಬಿಡಲ್ಲ ಬಿಡಲ್ಲ ಬಿಡಲ್ಲ. ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡಲ್ಲ, ಅಷ್ಟು ಸುಲಭವಾಗಿ ಬಿಡಲ್ಲ. ಅವರು ಪ್ರತಿಯೊಂದು ಹೆಜ್ಜೆಗೂ ಕೌಂಟರ್ ಕೊಡೋಕ್ಕೆ ರೆಡಿ ಇದ್ದಾರೆ, ಪ್ರತಿ ಮಾತಿಗೂ ಕೌಂಟರ್ ಕೊಡೋಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಇದ್ದಾರೆ. ಹಾಗೆ ಅವರೇನು ರಿಸ್ಕ್ ತಗೊಳ್ಳಲ್ಲ, ಅವರ ರಕ್ತದಲ್ಲಿ ಬಂದಿದೆ ಕೌಂಟರ್. ಎದುರಾಳಿಗಳಿಗೆ ಕೌಂಟರ್ ಕೊಡೋದು ಹೆಂಗೆ, ಎದುರಾಳಿಯ ನೆಮ್ಮದಿನ ಕೆಡಿಸೋದು ಹೆಂಗೆ, ಎದುರಾಳಿಯ ಏನೋ ಅವರ ಜಂಘಾಬಲವನ್ನು ಹುಡುಗಿಸೋದು ಹೇಗೆ, ಬರೀ ಮಾತುಗಳಿಂದನೇ ಹುಡುಗಿಸೋದು ಹೇಗೆ, ಎದುರಾಳಿಯ ಶತ್ರುಗಳನ್ನು ಒಂದುಗೂಡಿಸೋದು ಹೇಗೆ ಕೇವಲ ಮಾತುಗಳಿಂದ. ಇದು ಕುಮಾರಸ್ವಾಮಿಯವ್ರು ನೋಡಿ ನಾವು ಕಲಿಬೇಕು. ಡಿ ಕೆ ಅವ್ರನ್ನ ಅಷ್ಟು ಸುಲಭವಾಗಿ ಕುಮಾರಸ್ವಾಮಿಯವ್ರು ಬಿಡಲ್ಲ. ಇವರು ದಿನ 3 ಮಾತಾಡಿದ್ರೆ ಇವರು 30 ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ತಾರೆ. ಏನಾಗಿದೆ ಸರ್, ಈಗ ಬರಗಾಲ, ಭೀಕರ ಬರ, ಕಳೆದ 80 ವರ್ಷದಲ್ಲೇ ಅತಿ ಹೆಚ್ಚು ಭೀಕರ ಬರ ಬರುತ್ತೆ ಅಂತ ಹವಾಮಾನ ಇಲಾಖೆ ನಮಗೆ ಹೇಳಿದೆ. ಆಮೇಲೆ ಈ ಡ್ಯಾಮ್ಗಳ ವಿಚಾರ ಬಂದಾಗ ಏನಾಗಿದೆ ಸರ್, ನೋಡಿ ಸರ್, ಯಡಿಯೂರಪ್ಪನವ್ರ ಕಾಲದಲ್ಲಿ ಎಲ್ಲ ಡ್ಯಾಮ್ಗಳು ತುಂಬೋಗಿದ್ದು, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಎಲ್ಲ ಡ್ಯಾಮ್ಗಳು ತುಂಬೋಗಿದ್ದು. ದುರಾದೃಷ್ಟವಶಾತ್ ಡಿ ಕೆ ಶಿವಕುಮಾರ್ ಅವ್ರ ಕಾಲದಲ್ಲಿ ಏನೋ ಭೀಕರ ಬರ ಎದುರಾಗಿದೆ. ಈಗೇನು ಮಾಡಬೇಕು? ಈ ಹಿಂದಿನ ಮುಖ್ಯಮಂತ್ರಿಗಳು ಹೇಳ್ತಾ ಇರಲಿಲ್ಲ, ಬರ ಬಂದು ಈಗ ಸೋಯಿಂಗ್ ಎಲ್ಲ ಮಾಡಿದ್ಮೇಲೆ, ಬೀಜ ಎಲ್ಲ ಬಿತ್ತನೆ ಮಾಡಿದ್ಮೇಲೆ ಮಳೆ ಬಂದು ನಿಂತೋಯ್ತು ಅಂತ ಹೇಳಿದ್ರೆ, ನೀರಿಲ್ಲ ಅಂದರೆ ರೈತ ಆಕಾಶ ನೋಡ್ತಾ ಇದ್ದ, ನಮ್ಮ ಹಣೆ ಬರ ಅಂತ ಸುಮ್ಮನಾಗ್ತಾ ಇದ್ದ. ಮುಖ್ಯಮಂತ್ರಿಗಳು ಸ್ವಲ್ಪ ವ್ಯವಹಾರ ಚತುರರವರು, ಅವ್ರಿಗೆ ಗೊತ್ತಿದೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಬರ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪರ್ಟು. ಹಾಗಾಗಿ ರೈತರಿಗೆ ಅಲರ್ಟ್ ಮಾಡಿದ್ದಾರೆ ಅವರು, ಈಗಲೇ ಹಾಕಕ್ಕೆ ಹೋಗ್ಬೇಡಿ, ಗೊಬ್ಬರ ಬೆಳೆ ಬೀಜ ಎಲ್ಲವೂ ನೀವು ಹಾಕ್ಬಿಟ್ರೆ ಡ್ಯಾಮ್ಗಳಲ್ಲಿ ನೀರಿಲ್ಲ, ಅಲ್ಲಿ ಆಂಟಿಸಿಪೇಷನ್ ಇಲ್ಲ, ಹಾಗಾಗಿ ಬರಲ್ಲ, ಲಾಸ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಇದನ್ನವರು ಅದನ್ನು ಕೂಡ ಕುಮಾರಸ್ವಾಮಿ ಅವರು ತುಂಬ ಪಾಸಿಟಿವ್ ಆಗಿ ಬಳಸ್ಕೊಂಡು ಒಳ್ಳೆ ಕೌಂಟ್ರನ್ನು ಕೊಟ್ಟಿದ್ದಾರೆ. ಏನು ಮಾಡಬೇಕು, ಹಾಗಾದ್ರೆ ನಾವು ಬೆಳೆಯೋದೇ ಬೇಡವಾ, ಮನೇಲಿ ಕೂತ್ಕೋಬೇಕಾ ಅನ್ನೋ ದಾಟಿಲಿ ಹೇಳ್ತಾ ಇದ್ದಾರೆ. ಈಗ ನೋಡಿ ಸರ್, ಟಿ ಬಿ ಡ್ಯಾಮ್ದೇ ನೋಡಿ, ಅದರಲ್ಲಿ ಈಗ 105 TMC ಏನೋ ನೀರಿದೆಯಂತೆ ಸರ್, 105 ಏನೋ TMC ಇದೆಯಂತೆ. ಅದರಲ್ಲಿ ಮುಂಗಾರು ತಾಕಿದೆಯಲ್ಲ, ಮುಂಗಾರಿಗೆ ಅಂತಲೇ ಈಗ ಮುಂಗಾರು ಬೆಳೆ ಈಗ ಬಿಡಬೇಕು, ಈಗ ನೀರು ಎಲ್ಲ ಬೆಳ್ಕೊಂಡಿದ್ದಾರೆ ಆ ಕಡೆ ರೈತರೆಲ್ಲ, ಅದಕ್ಕೆ 85 TMC ಬೇಕಂತೆ. ಇನ್ನು ಉಳಿಯೋದು 15, ಅದ್ರ ನೀರು ಕುಡಿಯೋ ನೀರಿಗೆ ಬೇಕು. ಈಗ ಇನ್ನೊಂದು ಬೆಳೆ ಬೆಳ್ಕೊಂಬಿಡಿ ಅಂತ ಹೇಳಿದ್ರೆ ನೀರು ಎಲ್ಲಿದೆ, ಕೊಡೋಕ್ಕೆ ಬೇಕಲ್ಲ, ನೀರು ಮಳೆ ಬರಬೇಕಲ್ಲ. ಇದನ್ನು ರಿಪೋರ್ಟ್ ತಗೊಂಡು, ಆಫೀಸರ್ಸ್ ರಿಪೋರ್ಟ್ ತಗೊಂಡು ಮುಖ್ಯಮಂತ್ರಿಗಳು ಆಂಟಿಸಿಪೇಟ್ ಮಾಡಿದ್ದಾರೆ, ಏನು ಹೇಳಬೇಕು ರೈತರಿಗೆ ಅಂತ ಹೇಳಿದ್ದಾರೆ ಪಾಪ ಅವರು. ಅದ್ರಲ್ಲಿ ತಪ್ಪೇನು ನಮಗೆ ಕಾಣಿಸ್ತಾ ಇಲ್ಲ. ಈಗ ಆಲ್ಮಟ್ಟಿದು ಅಷ್ಟೇ, KRSದು ಅಷ್ಟೇ, ನೀರಿಲ್ಲ ಅಲ್ಲಿ. ಮಳೆ ಬರಬೇಕು, ಇನ್ ಕೇಸ್ ಜುಲೈಲೋ ಆಗಸ್ಟಲ್ಲೋ ಮಳೆ ಬಂದರೆ ಇನ್ನೊಂದು ಹಂಗಾಮಿಗೆ ಬಿಡ್ಬೋದು. ಆದರೆ ಮುಖ್ಯಮಂತ್ರಿಗಳು ಹೇಳಿರೋ ಡೇಟಾ ಸರಿ ಇದೆ, ಅವರು ಅಧಿಕಾರಿಗಳ ಡೇಟಾ ತಗೊಂಡು, ಹವಾಮಾನ ಇಲಾಖೆ ಡೇಟಾ ತಗೊಂಡೇ ಹೇಳಿದ್ದಾರೆ. ಹಾಗಾಗಿ ರೈತರು ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾವು ಹೇಳ್ತಿದ್ದೀವಿ. ಕುಮಾರಸ್ವಾಮಿಯವರು ಡಿ ಕೆ ಅವರ ಕಾಲೆಳೆಯೋಕೆ ಅಥವಾ ಡಿ ಕೆ ಅವ್ರನ್ನ ಸೆಳೆಯೋಕೆ ಏನು ಬೇಕೋ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋ ಸ್ವಲ್ಪ ಪ್ರಾಕ್ಟಿಕಲ್ ಅಂತ ನಮ್ಗೆ ಅನಿಸ್ತಾ ಇದೆ. ಬರ ಬಂದಿದೆ, ಕಾಂಗ್ರೆಸ್ ಬಂತು ಅಂತ ಬರ ಬಂತು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ಪಾಪ ಡಿ ಕೆ ಅವರು ಎಲ್ಲದಕ್ಕೂ ಹೋರಾಟ ಮಾಡಿನೇ ಅಧಿಕಾರ ತಗೊಂಡ್ರು. ಇದೂ ಹೋರಾಟವೇ. ಒಂದು ಕಡೆ ಅವರ ಪಕ್ಷದ ವಿರೋಧಿಗಳನ್ನ ಎದುರಿಸಬೇಕು, ಈ ಕಡೆ ಕುಮಾರಸ್ವಾಮಿ ಅಂತ ದೈತ್ಯರನ್ನ ಎದುರಿಸಬೇಕು, ಆ ಕಡೆ ಸೆಂಟ್ರಲ್ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವ್ರನ್ನ ಎದುರಿಸಬೇಕು.
ಯಾರನ್ನು ಎದುರಿಸ್ಬೇಕು, ಹೇಗೆ ಬದುಕಬೇಕು? ಪಾಪ ಮುಖ್ಯಮಂತ್ರಿಗಳಿಗೆ ದಿಕ್ಕೇ ತೋಚಿದಂಗೆ ಆಗುವ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ರೈತರಿಗೆ ಕೂಡ ದಿಕ್ಕು ತೋಚದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೆನ್ನೆ ಮೊನ್ನೆ ನಾವು ಇದನ್ನು ಹೇಳಿ ನಿಲ್ಸಂಗಿಲ್ಲ. ನಾವು ಮುಖ್ಯಮಂತ್ರಿಗಳೇ ದಯಮಾಡಿ ಏನೋ ಆ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ವಿ ಬಿ ರಾಮ್ಜಿ ಬಂದಿದೆಯಲ್ಲ, ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಮಾಡಿ ಅದನ್ನು ಸಕ್ರಿಯವಾಗಿ ಆಗೋ ಥರ ನೋಡ್ಕೊಳ್ಳಿ. ರೂರಲ್ ಹಳ್ಳಿಗರು ಸತ್ತೋಗ್ಬಿಡ್ತಾರೆ, ಹೇಳ್ತಾ ಇದ್ದೀನಿ. ಹಳ್ಳಿಗರು ಅವ್ರಿಗೆ ಅವಕಾಶವೇ ಇಲ್ದಂಗೆ ಆಗೋಗಿದೆ ಈಗ ಮಳೆ ಹೊಡೆತದ ಕಾರಣಕ್ಕೋಸ್ಕರ. ಆಮೇಲೆ ಈ ಬೋರ್ವೆಲ್ಗಳು ಕೊಡೋ ಸ್ಕೀಮ್ಸ್ಗಳಿದೆಯಲ್ಲ, ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಿಸಿ ಆ ಕೆಲಸಕ್ಕೆ ಚಾಲನೆ ಕೊಡ್ಸೋಕೆ ಶುರು ಮಾಡಿ. ಆ OBC ಇಲಾಖೆ ಮತ್ತು ಸೋಷಿಯಲ್ ವೆಲ್ಫೇರ್ ಇಲಾಖೆ ಇದೆಯಲ್ಲ, ಆ ಇಲಾಖೆಗಳ ಮೂಲಕ ಆ ಕೆಲಸಗಳು ಶುರು ಮಾಡಿಸಿ. ಆಮೇಲೆ ಆ ಸಾಲ ಮನ್ನಾ ಏನಿಲ್ಲ ಸರ್, ದಮ್ ಕಟ್ಟಿ ಮಾಡಿಬಿಡಿ. ಇದರೆಲ್ಲ ಕಟ್ ಮಾಡ್ತಾ ಇದ್ದಾರಲ್ಲ, ನಿಮ್ಗೆ ಯಾರೂ ಆಕ್ಷೇಪ ಬರ್ತಾ ಇಲ್ಲ. ಗ್ಯಾರಂಟಿಗಳಲ್ಲಿ ನಗರ ಇರೋರಿಗೆ ಟ್ಯಾಕ್ಸ್ ಕಟ್ಟೋರಿಗೆ ಇವೆಲ್ಲ ಕತ್ರಿ ಹಾಕೋದನ್ನು ಮಾಡಿ. ನೀವು ಅತೀಕ್ ಅವ್ರು ಚೆನ್ನಾಗಿ ಅಡ್ವೈಸ್ ಮಾಡ್ತಾ ಇದ್ದಾರಂತೆ, ನೀವು ಮಾಡಿ ಅದನ್ನು ಹಳ್ಳಿಗರಿಗೆ ತಲುಪಿಸುವಂಥ ಕೆಲಸ ಮಾಡಿ. ಹಳ್ಳಿಗರ ಗ್ಯಾರಂಟಿಗಳಿಗೆ ಕತ್ರಿ ಹಾಕಕ್ಕೆ ಹೋಗಬೇಡಿ. ಹೀಗೆ ಸುಮಾರು ಕೆಲಸಗಳಿದೆ ಮುಖ್ಯಮಂತ್ರಿಗಳೇ. ಸಪ್ರೇಟಾಗಿ ಎಕ್ಸ್ಪರ್ಟ್ ಮಿನಿಸ್ಟ್ರುಗಳ ಅಥವಾ IASಗಳ ಸಭೆಯನ್ನು ಕರೆದು, ಪ್ರತ್ಯೇಕವಾಗಿ ಸಭೆ ಕರೆದು ಇತ್ತ ಕೂಡ ಆಕ್ಟಿವ್ ಆಗಿ ವಿಪಕ್ಷಗಳ ಟೀಕೆಯನ್ನು ನೀವು ಕೌಂಟರ್ ಮಾಡ್ತಾ ಇದ್ದೀರಿ, ಸಂತೋಷ ಮಾಡಿ. ಆದರೆ ರೈತರ ಈ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಮತ್ತು ಸಣ್ಣ ಏನು ಕೂಲಿ ಕಾರ್ಮಿಕರು, ವಲಸೆಗೆ ಹೋಗೋ ಕಾರ್ಮಿಕರಿದ್ದಾರಲ್ಲ, ಅವರ ಸಂಕಟದ ಬಗ್ಗೆ ನೀವು ಕಣ್ಣಿಡಿ. ರೈತರ ಆತ್ಮಹತ್ಯೆ ಕಳೆದ ವರ್ಷ ಎಷ್ಟಾಗಿದೆ ಗಮನಿಸಿದಿರಿ? ಕಳೆದ ವರ್ಷ ಎಷ್ಟಾಗಿದೆ ಗಮನಿಸಿದಿರಿ? ನಮ್ಮ ಕೂಲಿ ಕಾರ್ಮಿಕರ ತಲಾ ಆದಾಯ ಎಷ್ಟಿದೆ ಅಂತ ನಿಮ್ಮ ಹತ್ರ ಇದೆ, ನಿಮ್ಮ ಆಫೀಸರ್ಗಳಿಗೆ ಮಾತಾಡಿ. ತೀರಾ ಶೋಚನೀಯ ಸ್ಥಿತಿಲಿದ್ದಾರೆ. ಅವ್ರ ಹತ್ರ ಏನಿಲ್ಲ, ಮಳೆ ಬರಲಿಲ್ಲ ಅಂದರೆ ಕೂತ್ಕೋತಾರೆ, ಆಕಾಶ ನೋಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸಾಲ ಸೂಲ ಮಾಡ್ತಾರೆ. ಸಾಲಗಾರ ಬಂದು ಕುತ್ತಿಗೆ ಮೇಲೆ ಕಾಲಿಡ್ತಾನೆ, ಮನೆ ಮುಂದೆ ನಿಂತ್ಕೋತಾನೆ. ಪಾಪ ಅವ್ರಿಗೆ ಏನು ಮಾಡಬೇಕು? ಮನೇಲಿರೋ ಆಸ್ತಿನ ಮಾಡಬೇಕು, ಅಥವಾ ದನ ಕರುಗಳನ್ನ ಮಾರಬೇಕು, ಜಮೀನು ಮಾರಬೇಕು, ಕರೆಗೆ ಎಲ್ಲ ಕಳ್ಕೊಂಡು ಹೋಗ್ಬೇಕು. ಈ ಪರಿಸ್ಥಿತಿಲಿದ್ದಾರೆ ರೈತರು ಮತ್ತು ಕಾರ್ಮಿಕರು. ಅವ್ರ ಬಗ್ಗೆ ಯೋಚನೆ ಮಾಡಿ. ಅವ್ರ ಬಗ್ಗೆ ದಿನ ನೀವು ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಕೂತಿದ್ದೀರಿ, ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಿ. ಯಾಕೆ ಕೊಡ್ತೀರಿ ಎಲ್ಲದಕ್ಕೂ? ನೀವು ಈ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿ, ಜನಕ್ಕೆ ಅರ್ಥ ಆಗುತ್ತೆ. ನಾವೇನೇ ವ್ಯಾಖ್ಯಾನ ಮಾಡಲಿ, ಕುಮಾರಸ್ವಾಮಿಯವ್ರು ಏನೇ ಹೇಳಲಿ, BJPಯವ್ರು ಏನಾರ ಹೇಳಲಿ, ಬಟ್ ನೀವು ಮಾಡೋ ಮಾತು, ನೀವು ಹೃದಯಾಂತರಾಳದಿಂದ ಮಾತಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ. ನೀವು ಜನದ ಜೊತೆ ಮಾತಾಡಿ. ನೀವು ಹೇಳಿರೋ ಸರಿ ಇದೆ, ರೈತರು ಹುಷಾರು, ಕಳ್ಕೊಬೇಡಿ, ಗೊಬ್ಬರ ಕಳ್ಕೊಬೇಡಿ, ಬೀಜ ಕಳ್ಕೊಬೇಡಿ, ಅಲರ್ಟ್ ಆಗಿರಿ ಅಂತ ಹೇಳಿದಿರಿ, ಅದು ಸಹಜ ಇದೆ. ಅದೇ ರೀತಿ ಬರದ ಹಿನ್ನೆಲೆಯಲ್ಲಿ SM ಕೃಷ್ಣ ಕಾಲದ ನಿಮ್ಮ ಗುರುಗಳಾದ SM ಕೃಷ್ಣ ಕಾಲದಲ್ಲೂ ಭೀಕರವಾದ ಬರ ಬಂದಿತ್ತು. ಈ ಸರಿ ಕೂಡ ಭೀಕರವಾದ ಬರವನ್ನು ಆಂಟಿಸಿಪೇಟ್ ಮಾಡಲಾಗ್ತಿದೆ. ದೇವರ ದಯೆ, ನಾವೆಲ್ಲ ಬೇಡ್ಕೊಳ್ಳೋಣ. ಈಗ ಅಟ್ಲೀಸ್ಟ್ ಮುಂದಿನ ತಿಂಗಳವರು ಮಳೆ ಬರಲಿ, ಕಾಂಪನ್ಸೇಟ್ ಆಗಲಿ ಅಂತ ಬೇಡ್ಕೊಳ್ಳೋಣ. ಒಂದು ವೇಳೆ ಆಗದೇ ಇದ್ದರೂ ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು ನೋಡಿ. ಮೊನ್ನೆ ಯಾರೋರು ನಮ್ಮ ಪೈ ಉದ್ಯಮಿ, ಯಾವ ಪೈ ಸರ್ ಅವರು, ಮೋಹನ್ ದಾಸ್ ಪೈ ಅವರು ಒಂದು ಕಟು ಟೀಕೆಯನ್ನು ಮಾಡಿದ್ದಾರೆ ನಿಮ್ಮ ಬಗ್ಗೆ. ತುಂಬ ಕಟು ಟೀಕೆ ಕೇಳಿ ನಮಗೆ ದುಃಖ ಆಯಿತು. ಇದೇನಪ್ಪ ಇವ್ರು ಕಾರ್ಪೊರೇಟ್ಗಳು ನಮ್ಮ ನೆಲ ಬೇಕು, ನಮ್ಮ ಜಲ ಬೇಕು, ನಮ್ಮೆಲ್ಲ ಬೇಕು, ನಮ್ಮ ಗೌರ್ಮೆಂಟ್ಗಳನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ ಇಷ್ಟು ತುಚ್ಛವಾಗಿ ಕಾಣ್ತಾರೆ ಅಂತ ಅನ್ನೋ ಭಾವನೆ ಬಂತು ನಮ್ಮಗಳಿಗೆ. ಅವ್ರು ಮಾಡ್ತಾನೆ ಬರ್ತಾರೆ ಯಾವಾಗಲೂ. ಅವ್ರಿಗೇನಂದರೆ ನಮ್ಮ ಕನ್ನಡಿಗ ಲೀಡರ್ಗಳು ಅಥವಾ ನಮ್ಮ ಕನ್ನಡದ ಮುಖ್ಯಮಂತ್ರಿ ಅವ್ರಿಗೆ ಒಂಥರ ಆಟದ ಸಾಮಾನು ಥರ, ಏನು ಬೇಕಾದ್ರೂ ಮಾತಾಡ್ಬಿಡ್ಬೋದು ಅನ್ನೋ ಧಾಟಿಲಿ ಅವರು ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬೆಂಗಳೂರಿನ ಮೇಯರ್ ಆಗಬೇಕು ಅಂತ ಆಸೆ ಪಡ್ತಾರೆ ಅಂತ. ಅದರಲ್ಲಿ ಬಹಳ ಅರ್ಥ ಇದೆ. ಅವ್ರು ಹೇಳೋದನ್ನು ಒಂದು ಎಚ್ಚರಿಕೆಯಾಗೂ ನೀವು ತಗೋಬೇಕು. ಮೋಹನ್ ದಾಸ್ ಪೈ ಅವ್ರು ಹೇಳ್ತಾರೆ ಬೆಂಗಳೂರಿನ ಮೇಯರ್ ಆಗಬೇಕು ಅಂತ ಆಸೆ ಅವ್ರಿಗೆ, ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರೆ, ಅಂದರೆ ಬೆಂಗಳೂರಿನ ಸಣ್ಣ ಪುಟ್ಟದಕ್ಕೆಲ್ಲ ಇಶ್ಯೂಗೆ ತಲೆ ಹಾಕ್ತೀರಿ ಅನ್ನೋ ಧಾಟಿಲಿ ಮಾತಾಡಿದ್ದಾರೆ. ದೇವೇಗೌಡರ ಬಗ್ಗೆ ಅಂಥದ್ದೇ ಪಾಲಿಟಿಕ್ಸ್ ಇತ್ತು. ಪ್ರಧಾನಮಂತ್ರಿ ಆದರೂ ಕೂಡ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಗ್ಗೆ ಅವ್ರಿಗೆ ಕಾಳಜಿ ಜಾಸ್ತಿ ಅಂತ. ಈ ಟೀಕೆಗಳು ಕೂಡ ನಿಮಗೆ ಎಚ್ಚರಿಕೆಯ ಕರೆಗಂಟೆ ಆಗಲಿ. ನಿಮಗೆ ದಯಮಾಡಿ ನಮ್ಮ ಹಳ್ಳಿಯ ಕಾರ್ಮಿಕರಿಗೆ, ನಮ್ಮ ನಿರ್ಗತಿಕ ಕೂಲಿಗಳಿಗೆ, ವಲಸೆ ಕಾರ್ಮಿಕರಿಗೆ, ಬಡ ರೈತರುಗಳಿಗೆ ಅವ್ರಿಗೇನು ಮಾಡಬೇಕು ಅಂತ ಒಂದು ಸ್ಪೆಷಲ್ ಮೀಟಿಂಗನ್ನು ಮಾಡಿ ಮುಖ್ಯಮಂತ್ರಿಗಳೇ. ಇಲ್ಲದೇ ಇದ್ದರೆ ನೀವು ಹೇಳ್ತಾ ಇದ್ರಲ್ಲ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಈ ಕೆಲಸನ ಮಾಡಿ. ಈ ಟೀಕೆಗಳು ಏನೂ ಕೆಲಸಕ್ಕೆ ಬರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.